ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಇವತ್ತು ವಿಡಿಯೋ ಅಂದ್ರೆ ನಾವು ಮಾಡ್ತಿದ್ದೀವಿ ದಮ್ ಬಿರಿಯಾನಿ. ಚಿಕನ್ ದಮ್ ಬಿರಿಯಾನಿ ಮಾಡ್ತಾ ಇದೀವಿ. ಅದ್ರ ರೆಸಿಪಿ ಏನು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀವಿ. ಏನೇನು ಹಾಕ್ತಾರೆ ಏನು ಅಂತ. ತುಂಬ ಬೇಗ ಆಗುತ್ತೆ. ನೀವು ಸ್ವಲ್ಪ ಪೇಷನ್ಸಿಂದ ಮಾಡಿದ್ರೆ ಟೇಸ್ಟಿ ರುಚಿಕರವಾಗಿರುತ್ತೆ. ಮತ್ತು ನನಗಂತೂ ತುಂಬ ಇಷ್ಟ ಮಾಡೋದು ಈ ಸ್ಟೈಲ್ ಮಾಡ್ಕೊಂಡು ತಿನ್ನೋಕ್ಕೆ. ಬನ್ನಿ, ಈ ವಿಡಿಯೋದಲ್ಲಿ ಏನೇನಾಗುತ್ತೆ ನೋಡೋಣ. ಬನ್ನಿ ತೋರಿಸಿ ಏನೇನಾಗುತ್ತೆ. ಅಷ್ಟು ಚಿಕನ್ ತೊಳ್ಕೊಬೇಕು. ಓಕೆ. ಅದಕ್ಕೆ ಸ್ವಲ್ಪ ಮೊಸರು, ನೆಕ್ಸ್ಟು ಮೊಸರು, ನಿಂಬೆ ಹಣ್ಣಿನ ರಸ ಸ್ವಲ್ಪ ಇಟ್ಕೊಬೇಕು. ಲಾಸ್ಟಿಗೆ ಸ್ವಲ್ಪ ಬೇಕು. ಓಕೆ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಎಷ್ಟು ಸ್ಪೂನು? 2 ಸ್ಪೂನ್. ಸ್ವಲ್ಪ ಓಕೆ. ಸಾಲ್ಟು. ಇದು ದಮ್ ಬಿರಿಯಾನಿ ಆಗಿರೋದ್ರಿಂದ ಇವಾಗಲೇ ಎಷ್ಟು ಬೇಕಷ್ಟು ಸಾಲ್ಟ್ ಹಾಕೊಬೇಕು. ಓಕೆ. ಮತ್ತೆ ಎಲ್ಲೋ ಅಲ್ಲ, ಅದು ಟರ್ಮರಿಕ್ ಪೌಡರ್. ನಮ್ಮ ಕಡೆ ಎಲ್ಲೋ ಅಂತಾನೆ ನಾವು ಅನ್ನೋದು. ಇದು ಕೊರೆಂಡರ್ ಪೌಡ್ರು. ಓಕೆ. ಎಲ್ಲ ರುಚಿ ತಕ್ಕಷ್ಟಾ? ರುಚಿಗೆ ತಕ್ಕಷ್ಟು. ಓಕೆ. ಸವಿ ರುಚಿ. ನೆಕ್ಸ್ಟ್ ಚಿಲ್ಲಿ ಪೌಡ್ರು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಜಾಸ್ತಿ ಖಾರ ತಿನ್ನೋರು ಜಾಸ್ತಿ ಹಾಕೊಬೋದು. ಆದರೆ ಎಲ್ಲ ಇವಾಗಲೇ ಎಷ್ಟು ಬೇಕಷ್ಟು ಕರೆಕ್ಟಾಗಿ ಹಾಕೊಬೇಕು. ನೆಕ್ಸ್ಟು ಮೆಣಸಿನ್ಕಾಯಿ. ಓಕೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಲಾಸ್ಟಿಗೆ ಸ್ವಲ್ಪ ಬೇಕು. ಸ್ವಲ್ಪ ಅಲ್ಲೇ ಇಟ್ಕೊಂಡಿರ್ಬೇಕು. ಇದು ಪುದೀನ, ಕೊತ್ತಂಬರಿ ಇಷ್ಟೂ ಮಿಕ್ಸ್ ಮಾಡ್ಕೊಬೇಕು. ನಮ್ಮ ಮನೇಲಿ ಇವತ್ತು ಮಸ್ತ್ ದಮ್ ಬಿರಿಯಾನಿ. ಹೊಟ್ಟೆ ತುಂಬ ಊಟ ಮಾಡೋದು, ಮಲ್ಕೊಳೋದು ತಾನೇ. ನಾನು ಫಸ್ಟ್ ಆಲ್ರೆಡಿ ಎಣ್ಣೆ ಹಾಕೊಂಡಿದ್ದೆ. ಇದರಲ್ಲೇ ಇತ್ತು ಆಯಿಲ್. ಫಸ್ಟಿಗೆ ನಾವು ಅದ್ರ ಚಿಕನ್ ಕೆಳಗಡೆ ಆಯಿಲ್ ಇತ್ತು, ಆಯಿಲ್ ಜೊತೆ ಮಿಕ್ಸ್ ಮಾಡ್ತಾ ಇರೋದು. ಆಮೇಲೆ ಇದು ಇದೇನು ಅಂದ್ರೆ ಇದು ಈರುಳ್ಳಿ ಎಣ್ಣೆಲಿ ಕದ್ದಿರೋದು. ಎಣ್ಣೆದಲ್ಲಿ ಫ್ರೈ ಮಾಡಿರೋದು ಈರುಳ್ಳಿ. ಅದು ಇದು ಲಾಸ್ಟಿಗೆ ಸ್ವಲ್ಪ ಬೇಕು. ಈಗ ಎಷ್ಟು? ಇವಾಗ ಒಂದು ಸ್ವಲ್ಪ ಹಾಕೊಂಡು ಲಾಸ್ಟಿಗೂ ಸ್ವಲ್ಪ ಮಿಕ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಒಂಥರ ಅಂದರೆ ಮುಸ್ಲಿಂ ಸ್ಟೈಲ್. ಮುಸ್ಲಿಮ್ಸ್ ಮನೆಯಲ್ಲಿ ಫಂಕ್ಷನಿಗೆ ಮಾಡ್ತಾರಲ್ಲ ದಮ್ ಬಿರಿಯಾನಿ, ಮಿಕ್ಸ್ ಮಾಡಿಬಿಟ್ಟು ಆ ಥರ. ಅದೇ ತಾನೇ ಅದು? ಹೌದು. ಓಕೆ. ನಂಗೆ ಇನ್ನೊಂದು ಸ್ವಲ್ಪ ಇವಾಗ ಚಿಲ್ಲಿ ಪೌಡರ್ ಬೇಕು ಅನಿಸ್ತೈತೆ. ಅದು ಹೆಂಗೆ ನೀವು ನೋಡ್ಬಿಟ್ಟು ಹೇಳೋದು ಚಿಲ್ಲಿ ಪೌಡರ್? ಅದು ನಮಗೆಲ್ಲ ನಮ್ಗೆ ಎಕ್ಸ್ಪೀರಿಯನ್ಸ್ ಗೊತ್ತಾಗುತ್ತೆ. ಡೈಲಿ ಮಾಡೋರಿಗೆ ಕಣ್ಣಲ್ಲೇ ಗೊತ್ತಾಗ್ಬಿಡುತ್ತೆ ರುಚಿ ಎಲ್ಲ. ಹೆಂಡ್ತಿದ್ ಹೊಸ ಟ್ಯಾಲೆಂಟು ಏನಾರು ಇದ್ರೆ ಕಣ್ಣಲ್ಲೇ ಹೇಳ್ಬಿಡ್ತಾಳಂತೆ. ಹೌದಾ? ಉಪ್ಪು ಖಾರ ಕಮ್ಮಿ ಇದ್ರೆ ಕಣ್ಣಲ್ಲೇ ಹೇಳ್ಬಿಡ್ತೀಯಾ? ಎಸ್. ಇದು ಮಿನಿಮಮ್ ಒಂದು ಅರ್ಧ ಗಂಟೆನಾದ್ರೂ ಚೆನ್ನಾಗಿ ಇಡಬೇಕು. ಈಗ ಕಲ್ಸಿದೆ, ಈಗ ರೆಡಿ ಆಗಿದೆ ಇದು. ನೆಕ್ಸ್ಟ್ ಇದನ್ನ ಒಂದು 1/2 hour ಮುಚ್ಚಿಡೋಣ. 1/2 hour. ಅದು ಇದು ಏನು ಮ್ಯಾಗ್ನೀಸ್ ಅಂತೆ. ಫುಲ್ಲು ಚಿಕನ್ ಉಪ್ಪು ಖಾರ ಎಲ್ಲ ಏನಂತಾರೆ ಗಾಯ್ಸ್ ಅದಕ್ಕೆ? ಅಲ್ಲ ಮ್ಯಾಗ್ನೀಸ್ ಅಲ್ಲೇ, ಏನದು ಏನಂತಾರೆ ಅದಕ್ಕೆ? ನನ್ಗೆ ಗೊತ್ತಿಲ್ಲ, ನನ್ಗೆ ಮ್ಯಾಗ್ನೇಷನ್ ಮಾಡಕ್ಕೆ ಇಡಬೇಕು. ನೆಕ್ಸ್ಟ್ ಇಲ್ಲಿ ರೈಸ್ ಮಾಡ್ಕೊಬೇಕು. ರೈಸ್ ಮಾಡಕ್ಕೆ ಇವಳು ಇವಾಗ ನೀರ್ನ ಬಿಸಿ ಮಾಡ್ತಾವಳೆ. ಇವಾಗ ಏನೇನ್ ಹಾಕ್ತಿರ ಅದಕ್ಕೆ? ಇನ್ನೊಂದು ಸ್ವಲ್ಪ ರೈಸ್ ಇದು ಬಿಸಿ ಆಗ್ಬೇಕು. ನೆಕ್ಸ್ಟು ಇದು ರೈಸಿಗೆ ಇದು ಎಲೆ, ಇದಂತ ಚಕ್ಕೆ, ಇದು ಮೊಗ್ಗು, ಇದೇನಂತಾರೆ ಲವಂಗ ಇಷ್ಟನ್ನು ಹಾಕೊಬೇಕು. ಹಾಕೊಂಡು ತುಪ್ಪ ಹಾಕೊಬೇಕು. ನೆಕ್ಸ್ಟು ಸಾಲ್ಟು. ರೈಸಿಗೆ ಎಷ್ಟು ಬೇಕು ಸಾಲ್ಟ್ ಅಷ್ಟು ಹಾಕೊಬೇಕು. ನನಗೆ ಭಯ ಆಗ್ಬಿಡ್ತು. ನೆಕ್ಸ್ಟು ಇದಕ್ಕೆ ರೈಸ್ ಹಾಕೊಬೇಕು. ಇದಕ್ಕೆ 1-2 ನಿಮಿಷ ಇದನ್ನೆಲ್ಲ ಮಿಕ್ಸ್ ಆಗ್ಬೇಕು. ಇದು ಬಾಯ್ಲ್ಡ್ ಆಗಿ ಚೆನ್ನಾಗಿ ಕುದಿಬೇಕದು. ಅದು ಚೆನ್ನಾಗಿ ಕುದ್ದ ಆಮೇಲೆ ರೈಸ್ ಹಾಕಿದ ತಕ್ಷಣ ರೈಸ್ ಬಾಯ್ಲ್ಡ್ ಆಗುತ್ತೆ.
ರೈಸ್ ಬಾಯ್ಲ್ಡ್ ಆಗೋ ಗಂಟೆ ಇವಾಗ ಚಿಕನ್ ನಾವು ಮ್ಯಾಗ್ನೇಷನ್ ಮಾಡಿಡೋದನ್ನ ಬಾಯ್ಲ್ಡ್ ಮಾಡೋಕೆ ಇಡ್ತೀವಿ. ಆಮೇಲೆ ಆಗಿದ ತಕ್ಷಣ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಬಿರಿಯಾನಿ ರೆಡಿ ತಾನೇ. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟು. ಓಕೆ. ನೆಕ್ಸ್ಟು ರೈಸ್ ಹಾಕೊಬೇಕು ಇದಕ್ಕೆ. ಅಮ್ಮ ರೈಸ್ ನೀಟಾಗಿ ತೊಳ್ಕೊಂಡು ರೈಸ್ ಹಾಕೊಬೇಕು. ಅದು ಇವಾಗ ಬಾಯ್ಲ್ಡ್ ಆಗ್ತಾ ಐತೆ. ಇದು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದು ರೈಸ್ ಆಗಬೇಕು. ಅಷ್ಟಾದದು ಮ್ಯಾಗ್ನೇಷನ್ ಆಗಿ ಇವಾಗ ನೋಡಿ ಹಾಫ್ ಆನ್ ಅವರ್ ಮ್ಯಾಗ್ನೇಷನ್ ಆಗಿರೋ ಚಿಕನ್ನ ಚೆನ್ನಾಗಿ ಅದನ್ನ ಮಸಾಲ ಹಿಡ್ದು ಇದು ಮ್ಯಾಗ್ನೇಷನ್ ಕಂಪ್ಲೀಟ್ ಆಯ್ತು ಅಂದರೆ ಅಷ್ಟೊತ್ತಿಗೆ ರೈಸ್ ರೆಡಿ ಆಗಿರುತ್ತಲ್ಲ, ಮಿಕ್ಸ್ ಮಾಡ್ಕೊಂಡು ತಿನ್ನೋದು. ರೈಸ್ ನೋಡಿರಿ, ರೈಸ್ ಕುದೀತೈತೆ. ಇವಾಗ ಅದು ಮ್ಯಾಗ್ನೇಷನ್ ಮಾಡೋಕ್ಕೆ ಇಟ್ಟಿದ್ದೀವಲ್ಲ, ಅದಿನ್ನು ಹಾಫ್ ಆನ್ ಅವರ್ ಆಗಿಲ್ಲ. ಅದು ಹಾಫ್ ಆನ್ ಅವರ್ ಆಮೇಲೆ ಇದು ಆಫ್ ಮಾಡಿಬಿಟ್ಟು ಇಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಸುಂದರ ಹೆಂಡ್ತಿ ನಮ್ಮದು, ಮುದ್ದು ಪಾಪು ಮರಿ. ಗೈಸ್ ನೋಡ್ರಿ, ಈ ಥರ ಕುದಿಬೇಕು. ಮೇಡಮ್ ಅವ್ರು ಫುಲ್ ಖುಷಿಯಾಗವ್ರೆ ಬಿರಿಯಾನಿ ಅಂತ. ಬಿರಿಯಾನಿ ಅಂತ ನೀನು ಖುಷಿಯಾಗಿರ್ಬೇಕು, ನಾನು ತಾನೇ ಮಾಡ್ತಿರೋದು. ನಮಗೆ ಬ್ಯಾಟಿಂಗ್ ಮಾಡಿದಾಗ ತುಂಬ ಖುಷಿ ಆಗೋದು. ನಮಗೆ ನೀವು ಅದೆಲ್ಲ ಕ್ಲೀನ್ ಮಾಡಿ ತೊಳ್ಕೊಟ್ರೆ ನಮಗೆ ತುಂಬ ಖುಷಿ ಆಗುತ್ತೆ. ಇಂಪಾಸಿಬಲ್ ಅದು. ನಮ್ದೇನಿದ್ರು ತಿನ್ನೋದು ಇರೋದು ಅಷ್ಟೇ. ಕಿಚನ್ ಡಿಪಾರ್ಟ್ಮೆಂಟ್ ನಿಮ್ಮದು. ಹಂಗೆ ಹೇಳ್ತಾನೆ ಅಷ್ಟೇ ಗೈಸಿಲ್ಲ, ಆಮೇಲೆ ಲಾಸ್ಟಲ್ಲಿ ಅವನೇ ತೊಳೆಯೋದು. ಇಲ್ಲ ಇವತ್ತು ಇಷ್ಟು ದಿನ ತೊಳಿತಿದ್ದೆ, ಇವತ್ತು ನಾನು ತೊಳೆಯಲ್ಲ. ಇವಾಗ ನನಗೆ ಸ್ವಲ್ಪ ರೆಸ್ಟು, ಸ್ವಲ್ಪ ತಲೆನೋವು, ಯಾಕೋ ತಲೆನೋವು ಒಂದು ಸೈಡ್ ತಲೆನೋವು ಬರ್ತೈತೆ. ಅದಕ್ಕೆ ಅಡುಗೆ ಆಗಿದೆ, ಊಟ ಮಾಡಿ ಸ್ಲೀಪ್ ಅಷ್ಟೇ ನಂದಿಲ್ಲ ತಾನೆ. ಕಿಚನ್ ಡಿಪಾರ್ಟ್ಮೆಂಟ್ ಪೂರ ತೇರಾ ಮೇಡಮ್. ಫುಲ್ ನಿಮ್ಮದೇ ಕಿಚನ್ ಡಿಪಾರ್ಟ್ಮೆಂಟ್ ಇವತ್ತು. ನಿಮಗೆ ಇದು ಕೊಟ್ಟಿದ್ದೀವಿ ನಾವು, ದತ್ತಕ್ಕೆ ಕೊಟ್ಟಿದ್ದೀನಿ ಡಿಪಾರ್ಟ್ಮೆಂಟ್. ಯಾಕೆ ನೀನು ಡೈಲಿ ನೀನು ಮಾಡ್ತಿದ್ದ, ನಾನೇ ತಾನೇ ಮಾಡ್ತಿದ್ದು. ಗೈಸ್ ಇವಾಗ ಚಿಕನ್ ಮಾಡುವ ಸಮಯ. ಹೇಳ್ರಿ ಏನೇನು ಹಾಕ್ತಾ ಇದ್ದೀರಾ? ಫಸ್ಟ್ ಆಯಿಲ್ ಹಾಕ್ತೀರಿ. ನೆಕ್ಸ್ಟ್ ಸ್ವಲ್ಪ ಬಿಸಿ ಆಗಬೇಕು. ಆಯಿಲಾ? ಪಾತ್ರೆನೇ ಬಿಸಿ ಆಗಿಲ್ಲ ಇನ್ನು. ಚಿಕನ್ ಹಾಕ್ತಾ ಇರೋದು ಇವಾಗ. ನೋಡು, ನಿಮಗೆ ನಾನು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ಕೊಡ್ತೀನಿ. ನಾನು ಥರ ಯಾರು ನಿನಗೆ ಈ ಥರ ಅಡುಗೆ ಮಾಡ್ಕೊಡ್ತಾರೆ? ಯಾರು ಹೆಂಡ್ತಿಗೆ ಮಾಡ್ಕೊಡ್ತಾರೆ ಹೇಳು ದಿನ ತಾನೇ? ಒಳ್ಳೇದಾಗಲಿ. ಗೈಸ್ ಇವಾಗ ಮ್ಯಾಗ್ನೇಷನ್ ಮಾಡಿರೋದು ಚಿಕನ್ನ ನಾವು ಇವಾಗ ಬಿಸಿ ಎಣ್ಣೆದಲ್ಲಿ ಹಾಕಿ ಇದು ಮಾಡ್ತಾ ಇದ್ದಾನ. ಮಿಕ್ಸ್ ಮಾಡಲ್ಲನಾ? ಅಷ್ಟೇ ಇದಾಗಿ ಜಸ್ಟ್ ಬರೀ ಹಾಕೋದು ಅಷ್ಟೇನಾ? ಅನ್ನ ಬಂದಿದ್ದಾಯಿತು, ಅನ್ನ ಆಫ್ ಮಾಡಿದ್ದೀವಿ. ಇವಾಗ ಬಾಕ್ಸ್ಬಿಟ್ಟು ಅನ್ನನ ಎತ್ತಿ ಇದರಲ್ಲಿ ಮೇಲೆ ಹಿಂಗೆ ಪ್ಲ್ಯಾಟರ್ ಥರ ಮಾಡಿಬಿಟ್ರೆ ನಮ್ಮದು 90% ಬಿರಿಯಾನಿ ಕಂಪ್ಲೀಟ್ ಅಂತಾನೆ. ಇನ್ನೇನು ಚಿಕನ್ ಒಂದು ಬೆಂದ್ಬಿಟ್ರೆ ಮುಗೀತು. ಚಿಕನ್ ಚೆನ್ನಾಗಿ ತಿರ್ಸ್ಕೊಬೇಕು ಗೈಸ್. ಇವಾಗ ಅನ್ನ ಬಾಕ್ಸ್ಕೊಂಡಿದ್ದೀವಿ. ಇವಾಗ ಅನ್ನದ ನೀರು ವೇಸ್ಟ್, ಅದು ಇನ್ನು ಬಿಸಾಕದೆ. ಇವಾಗ ಬಾಕ್ಸಿರೋ ಅನ್ನನ ಎತ್ಬಿಟ್ಟು ಈ ಚಿಕನಲ್ಲಿ ಹಾಕ್ಬಿಟ್ರೆ ನಮ್ಮ ಬಿರಿಯಾನಿ ಟೇಸ್ಟಿ ಯಮ್ಮಿ ಬಿರಿಯಾನಿ ರೆಡಿ. ಭಾಳ ಕಷ್ಟ ಏನಿಲ್ಲ, ನೀವು ಕರೆಕ್ಟಾಗಿ ಸ್ಟೆಪ್ ಟು ಸ್ಟೆಪ್ ರೆಡಿ ಮಾಡಿದ್ರೆ. ಮಾಡೋರಿಗೆ ಗೊತ್ತಿರುತ್ತೆ ಕಷ್ಟ, ನಿಂತ್ಕೊಂಡು ವಿಡಿಯೋ ಮಾಡಿದ್ರೆ ಕಷ್ಟ ಗೊತ್ತಾಗಲ್ಲ ಗೈಸ್. ನಿಂತ್ಕೊಂಡು ಎಲ್ಲ ಪ್ರತಿಯೊಂದನ್ನು ರೆಡಿ ಮಾಡಿಕೊಂಡು ಮಾಡೋರಿಗೆ ಗೊತ್ತಾಗುತ್ತೆ. ಈ ಥರ ವಿಡಿಯೋ ಮಾಡೋರಿಗೆ ಗೊತ್ತಾಗಲ್ಲ ಹೆಣ್ಮಕ್ಳು ಕಷ್ಟ ಎಷ್ಟು ಅಂತ. ಏನು ವಿಡಿಯೋ ಮಾಡೋದನ್ನ ತಮಾಷೆನ ಗೈಸ್? ಇಲ್ಲ, ಅಷ್ಟು ಈಸಿ ಇಲ್ಲ ಅದು. ನೋ ವೇ. ನಾ ವಿಡಿಯೋ ಮಾಡ್ತೀವಿ ಮಾಡು. ನನ್ಗೆ ಈ ತರ ಬಿರಿಯಾನಿ ಮಾಡಕ್ ಬರಲ್ಲ. ನಾನು ಈ ತರ ಬಿರಿಯಾನಿ ಮಾಡಕ್ ಬಿಟ್ರೆ ಎಂತ ಮಾಡ್ತಾನೆ ಗೊತ್ತಾ? ಏನ್ ಮಾಡ್ತಾರ ಗೊತ್ತಾ? ಎಲ್ಲ ಸುಟ್ಟಿ ಕರಕ್ಲು ಮಾಡಿಡ್ತಾರೆ. ನಾನೊಂದಿನ ಮಾಡ್ತೀನಿ. ನಮ್ದು ನಾಟಿ ಸ್ಟೈಲ್ ಬಿರಿಯಾನಿ ಮಾಡೋಣ ನಾವು ಒಂದಿನ ಮಸ್ತಾಗಿ ತಾನೇ. ನಾನು ಕಮೆಂಟ್ ಮಾಡಿ ಪಕ್ಕ ಮಾಡ್ತೀನಿ. ನಾನೊಂದಿನ ರೆಸಿಪಿ ಮಾಡಾಕ್ತೀನಿ. ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಹೇಳ್ರಿ? ನೆಕ್ಸ್ಟ್ ಇದು ಸ್ವಲ್ಪ ಇನ್ನೂ ಬಾಯ್ಲ್ ಆಗಬೇಕು. ಅದೇ ಬಾಯ್ಲ್ ಆಮೇಲೆ ಏನೇನು ಅಂತ ಹೇಳ್ರಿ ಅಂತ ಹೇಳ್ತಿರೋದು. ಗಾಯ್ಸ್ ನೆಕ್ಸ್ಟ್ ಸ್ಟೆಪ್ ಏನು ಅಂದ್ರೆ, ಇದು ಬಾಯ್ಲ್ಡ್ ಆದ್ಮೇಲೆ ಅಲ್ಲಿ ಏನು ನೀರಿದೆಯಲ್ಲ, ಅದು ಅಕ್ಕಿನ ಮತ್ತೆ ನೀರು ಸಪ್ರೇಟ್ ಮಾಡಿದ್ದು, ಒಂದ್ ಗ್ಲಾಸ್ ಆ ನೀರು ಇದಕ್ಕೆ ಹಾಕ್ಬೇಕು. ನೆಕ್ಸ್ಟ್ ಅದನ್ನ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಬಾಯ್ಲ್ ಮಾಡಿ
ನೆಕ್ಸ್ಟ್ ರೈಸ್ ಹಾಕಿ ಅದ್ರ ಮೇಲೆ ನೆಕ್ಸ್ಟ್ ಏನು ಪ್ರೋಸೆಸ್ ಅಂತ ಹೇಳ್ತೀನಿ. ಓಕೆ, ನೆಕ್ಸ್ಟ್ ನೋಡೋಣ ಏನೇನಾಗುತ್ತೆ. ಸ್ಟೇ ಟ್ಯೂನ್ಡ್ ಗೈಸ್. ಚಿಕನು ಸ್ವಲ್ಪ ಚೆನ್ನಾಗಿ ಮಸಾಲ ಎಲ್ಲ ಮಿಕ್ಸ್ ಆಗಿದೆ. ನೆಕ್ಸ್ಟ್ ಹೇಳಿ ಮೇಡಮ್. ನೆಕ್ಸ್ಟು ರೈಸ್ ಹಾಕೊಬೇಕು. ಫುಲ್ಲು ಸಿಮ್ಮಲ್ಲಿ ಇಟ್ಕೊಬೇಕು ಗ್ಯಾಸು. ಸಿಮ್ಮಲ್ಲಿ ಇಟ್ಕೊಂಡು ಓಕೆ ರೈಸ್ ಹಾಕೊಬೇಕು. ನೋಡ್ರಿ, ಈ ಥರ ಫುಲ್ಲು ಚಿಕನ್ ಕೆಳಗಡೆ, ರೈಸ್ ಮೇಲೆ. ಇವಾಗ ಅದು ಈರುಳ್ಳಿ ರೋಸ್ಟ್ ಮಾಡಿರೋದು ಮೇಲೆ ಹಾಕ್ಬೇಕು. ಆಮೇಲೆ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು, ಉಳಿದಿದ್ದು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕ್ಬಿಟ್ಟು ಮಿಕ್ಸ್ ಮಾಡಲ್ಲ, ಸುಮ್ಮನೆ ಹಿಂಗೆ ಮೇಲೆ ಇಡಬೇಕು. ಡೆಕೋರೇಟ್ ಮಾಡಬೇಕಿತ್ತು. ಡೆಕೋರೇಷನ್ಗೆ ಅಷ್ಟೇನಾ ಇದು? ಇಲ್ಲ, ಮತ್ತೆ ಸ್ವಲ್ಪ ನಿಂಬೆಹಣ್ಣು ರಸ ಉಳಿದಿತ್ತಲ್ಲ ಅದು, ಲಿಂಬೆಹಣ್ಣು ರಸ ಹಾಕಬೇಕು. ಆಮೇಲೆ ಮತ್ತೆ ತುಪ್ಪನ? ಅದು ರೈಸಿಗೆ ಅಷ್ಟೇ ಹಾಕಿದ್ದು. ದಮ್ ಬಿರಿಯಾನಿ. ಈಗ ನೆಕ್ಸ್ಟು ಇದನ್ನ 5 ಮಿನಿಟ್ಸು 5 ಮಿನಿಟ್ಸ್ ಹೈ ಫ್ಲೇಮಲ್ಲಿ, ಅದಾದಮೇಲೆ 20 ಮಿನಿಟ್ಸು ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಬೇಕು. ನೆಕ್ಸ್ಟು ಇದನ್ನ ರೆಡಿ ಮಾಡ್ಕೊತಿದ್ದೀನಿ 1 ನಿಮಿಷ. ನೋಡ್ರಿ, ಈ ಥರ. ಇವಾಗ ಇದು ಏನಕ್ಕೆ? ಇದು ಗಾಳಿ ಹೋಗ್ಬಾರ್ದು ಅಂತ ದಮ್ ಕಟ್ಟಿಸ್ತೀವಲ್ಲ, ಸೊ ಇದು ಗಾಳಿ ಹೋಗ್ಬಾರ್ದು ಅಂತ ಈ ಥರ ಮಾಡಿ ಮುಚ್ಚಬೇಕು. ಮುಚ್ಚಿ ಹೈ ಫ್ಲೇಮ್ ಮಾಡ್ಕೊಬೇಕು. ದಮ್ಮಿಗೆ ರೆಡಿ ಆಗಿದೆ ಇದು. ಇವಾಗ ಈ ದಮ್ ರೆಡಿ ಆದಮೇಲೆ ಊಟ ಮಾಡ್ತಾ ಇರೋದೆ ಗೈಸ್. ನನಗಂತೂ ಸ್ಮೆಲ್ಲಿಗೆ ಹೊಟ್ಟೆ ಹಸಿತೈತೆ. ಇದು ರೆಡಿ ಆಮೇಲೆ ಸಿಗ್ತೀನಿ ಬನ್ನಿ. ಬ್ಯಾಟಿಂಗ್, ನೆಕ್ಸ್ಟ್ ಡೈರೆಕ್ಟ್ ಬ್ಯಾಟಿಂಗೇ. ಇವಾಗ ಏನು ಎಷ್ಟೊತ್ತು ಬೇಯಿಸ್ಬೇಕು ಹೇಳೋದು? ಇದನ್ನ 5 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಇಡಬೇಕು. ನೆಕ್ಸ್ಟ್ 20 ಮಿನಿಟ್ಸು ಲೋ ಫ್ಲೇಮಲ್ಲಿ ಇಟ್ಟು ಟೋಟಲ್ಲು ½ ಅನ್ ಅವರ್ ಇದನ್ನ ಬೇಯಿಸ್ಬೇಕು. ಚಿಕನ್ ಎಲ್ಲ ಫುಲ್ ಬೇಯೋ ಥರ, ಬಾಯ್ಲ್ ಆಗೋ ಥರ. ನೆಕ್ಸ್ಟ್ ಇವಾಗ ಪ್ಲೇಟಿಗೆ ಹಾಕೊಬೇಕಾದ್ರೆ, ಇದು ಓಪನ್ ಮಾಡ್ಬೇಕಾದ್ರೆ ಸಿಗೋಣ. ಬೆಂದಾಯ್ತು ಮಾಡಿ ಮೇಡಮ್. ಫಸ್ಟ್ ಇವಾಗ ಓಪನ್ ಮಾಡ್ತಾ ಇದ್ದೀವಿ ನೋಡಿ. ಎತ್ತು ಫುಲ್ಲು, ಓಹೋ ಫುಲ್ಲು ಇಲ್ಲಿ ಕಾಣ್ತಾ ಇಲ್ಲ. ಅದು ಹಬೆ ಬರ್ತಾ ಇರೋದು ಈ ಕ್ಯಾಮ್ರಾದಲ್ಲಿ ಗೊತ್ತಾಗ್ತಾ ಇಲ್ಲ. ಸ್ಮೆಲ್ ಮಾತ್ರ ಪರಿಮಳ. ಓಹೋ, ಓ ಮೈ ಗಾಡ್, ಬಿರಿಯಾನಿ. ಓ ಕಲಾಡ್. ಗೈಸ್, ಇನ್ನಂಗೆ ಕೈಲಿ ತಡ್ಕೊಳಕ್ಕಾಗಲ್ಲ. ಪ್ಲೇಟಲ್ಲಿ ಹಾಕ್ಬಿಟ್ಟು ಬಿರಿಯಾನಿ ನೋಡಿ ಸಖತ್ತಾಗಿ ರೆಡಿಯಾಗಿದೆ. ಮುಸ್ಲಿಮ್ ಸ್ಟೈಲ್ ಬಿರಿಯಾನಿ. ಹೆಂಗೈತೆ ಟೇಸ್ಟು? ಸೂಪರ್. ಸೂಪರ್, ಚೆನ್ನಾಗೈತೆ ಗೈಸ್. ನಾನು ತಿಂತಾಯಿದ್ದೀನಿ, ಚೆನ್ನಾಗೈತೆ. ನೀವು ಒಂದ್ಸಲ ಟ್ರೈ ಮಾಡಿ. ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರು ಇಲ್ಲಿ ಗಂಟ ನೋಡಿರಾ ಅವರು ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ಹೇಳಿ ನಮ್ಗೆ ಹೆಂಗಾಯಿತು ಅಂತ. ಇಲ್ಲಿ ಗಂಟ ಬ್ಲಾಗ್ ನೋಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.